ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಭಾನುವಾರ ಅಂದರೆ ದಿನಾಂಕ 22ರಂದು PST, GPSTR, HSTR ಮತ್ತು TET ಪೇಪರ್ 1, ಪೇಪರ್ 2ಗೆ ಸಂಬಂಧಿಸಿದಂತೆ ಮೊದಲ ವಾರದ ಚಾಲೆಂಜನ್ನು ಕೊಟ್ಟಿದೆ. ಆ ಒಂದು ಚಾಲೆಂಜ್ನ ಪ್ರಗತಿಗೋಸ್ಕರ ಎಷ್ಟು ಪ್ರಗತಿ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ ಆಲ್ಮೋಸ್ಟ್ ನಾಳೆವರೆಗೂ ಡೇಟ್ ಇದೆ. 29ರವರೆಗೂ ಆ ಚಾಲೆಂಜ್ ಇದೆ. ಇನ್ನು ಯಾರ್ಯಾರು ಪೆಂಡಿಂಗ್ ಇದೆ ಅವರೆಲ್ಲ 29ರ ಒಳಗಾಗಿ ಆ ಚಾಲೆಂಜ್ ಮುಗಿಸ್ಬೋದು. ಯಾಕಂದರೆ ನಾಳೆ ಸಂಜೆ ಒಳಗೆ 2ನೇ ವಾರದ ಚಾಲೆಂಜನ್ನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇನ್ನು ಯಾರ್ಯಾರು ಪೆಂಡಿಂಗ್ ಇದೆ ಅವರು ಆದಷ್ಟು ಬೇಗ ಇವತ್ತು ನಾಳೆ ಒಳಗೆ ಮುಗಿಸೋ ಪ್ರಯತ್ನ ಮಾಡಿ 2ನೇ ವಾರದ ಚಾಲೆಂಜ್ಗೆ ಸಿದ್ಧರಾಗಿ ಅಂತೇಳಿ ಹೇಳ್ತಾ, ಈ ಒಂದು ಕ್ಲಾಸಲ್ಲಿ ಒಂದಿಷ್ಟು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಒಂದಿಷ್ಟು ಅಂಶಗಳ ಬಗ್ಗೆ. ಅದರಲ್ಲಿ ನೋಡೋದಾದರೆ ಫಸ್ಟ್ ಪಾಯಿಂಟು, ಮುಂಬರಲಿರೋ ಶಿಕ್ಷಕರ ನೇಮಕಾತಿಯಲ್ಲಿ ಏನಾದರೂ ನಾವು ಹುದ್ದೆ ಪಡೆದಿದ್ರೆ ಜೀವನ ಹೆಂಗಿರುತ್ತೆ ಅಂದರೆ ಟೋಟಲಿ ಜೀವನ ಪರ್ಯಂತ ನಾವು ಅತಿಥಿ ಶಿಕ್ಷಕರಾಗಿಯೇ ವರ್ಕ್ ಮಾಡಬೇಕಾಗುತ್ತೆ. ಅದು ಸಂಬಳ ಎಷ್ಟಾಗ್ಬೋದು ಅಂದರೆ ನಮ್ಮ ಊಹೆ, ಇನ್ನೂ ಒಂದು 10 ವರ್ಷದಲ್ಲಿ ಅಥವಾ ಒಂದು 7-8 ವರ್ಷದಲ್ಲಿ ನಾವು ಸಂಬಳ ಪಡೆದ್ರೂ ಕೂಡ 20,000ಕ್ಕೆ ಮಾತ್ರ ಸೀಮಿತ ಆಗ್ಬೋದು. ಅದಕ್ಕೂ ಜಾಸ್ತಿ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 3-4 ವರ್ಷಗಳಿಗೊಮ್ಮೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ರು ಕೂಡ ಎವ್ರಿ ಇನ್ಕ್ರೀಸಲ್ಲಿ ಒಂದು 2,000 ಇರುತ್ತೆ ಅಷ್ಟು. ಸೊ ಹಾಗಾಗಿ ಅದರ ಒಂದು ಬೇಸ್ ಮೇಲೆ ನಾವು ಯೋಚನೆ ಮಾಡಿದ್ರು ಕೂಡ 20,000ಕ್ಕೆ ಮಾತ್ರ ಅದು ಸೀಮಿತ ಆಗುತ್ತೆ. ಸೊ ಹಾಗಾಗಿ ಮುಂಬರಲಿರುವ ನೋಟಿಫಿಕೇಶನ್ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಸೊ ಹಾಗಾಗಿ ಆ ಟಾರ್ಗೆಟನ್ನು ನಾವು ರೀಚ್ ಮಾಡಬೇಕಾದ್ರೆ ಓದೋದನ್ನ ಸ್ಟಾರ್ಟ್ ಮಾಡಲೇಬೇಕು. ಇಲ್ಲಾಂದರೆ ಅದು ಪರಿಣಾಮ ಅಂತೂ ನಾವುಗಳೇ ಅನುಭವಿಸ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡಿ ಓದೋದ್ರ ಕಡೆ ಗಮನ ಕೊಡಿ. ಆ ಚಾಲೆಂಜ್ ಯಾರು ಎಕ್ಸೆಪ್ಟ್ ಮಾಡಿರ್ತೀರ ಅವರು ಆ ಚಾಲೆಂಜ್ ಪ್ರಕಾರ ಓದ್ತಾ ಹೋಗಿ. ಇಲ್ಲ ನಿಮಗೆ ಅಡ್ಜಸ್ಟ್ ಆಗಿರೋ ಟೈಮ್ ಟೇಬಲ್ ಪ್ರಕಾರ, ನಿಮ್ಗೆ ಅಡ್ಜಸ್ಟ್ ಆಗಿರೋ ಸಿಲೆಬಸ್ ಪ್ರಕಾರ ನೀವು ಓದೋದನ್ನು ಸ್ಟಾರ್ಟ್ ಮಾಡಿ. ನಿರಂತರವಾಗಿ ಓದ್ತಾ ಇದ್ದರೆ ನೋಟಿಫಿಕೇಶನ್ ಯಾವಾಗಾದರೂ ಕೂಡ ನಾವು ಅದನ್ನು ಸಕ್ಸಸ್ ಆಗಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ನಾವು ನೋಟಿಫಿಕೇಶನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಸಕ್ಸಸ್ ರೇಟ್ ಭಾಳಷ್ಟು ಕಡಿಮೆ ಇರುತ್ತೆ ಅಂತೇಳಿ ನನ್ನ ಒಂದು ಒಪಿನಿಯನು. ಇನ್ನು ಈ ಒಂದು ಸ್ಲೈಡಲ್ಲಿ ಏನು ಹೇಳುತ್ತೆ ಅಂತಂದರೆ, SR ಕ್ಲಾಸಸ್ ವತಿಯಿಂದ PST, TET ಪೇಪರ್ 1ಗಾಗಿ ಈಗಾಗಲೇ ಮೊದಲ ವಾರದ ಟಾರ್ಗೆಟನ್ನು ಕೊಟ್ಟಿದ್ದೆ. ಆ ಟಾರ್ಗೆಟಲ್ಲಿ ಎಷ್ಟು ಜನ ಪ್ರೋಗ್ರೆಸ್ ಆಗಿದೆ ಅಂತೇಳಿ ಜಸ್ಟ್ ಒಂದು ವಾರದ ಫೀಡ್ಬ್ಯಾಕ್ನ ನಾನು ನೋಡಿ ಈಗ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. PST, GPSTR, HSTR, TET ಮೊದಲ ವಾರದ ಚಾಲೆಂಜ್ ಮುಗಿಯೋ ಸಮಯ ಬಂದಿದೆ. ಎಲ್ಲರೂ ಕೂಡ ಈ ಚಾಲೆಂಜ್ನ ಒಂದು ಹಂತಕ್ಕೆ ತಲುಪಿಸಿದ್ರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಬಟ್ ತಲುಪಿಸಿದ್ದು ಬಿಟ್ಟಿದ್ದು ನಿಮ್ಗಳಿಗೆ ಮಾತ್ರ ಗೊತ್ತು. ಈಗ ಚಾಲೆಂಜನ್ನು ಅವಲೋಕಿಸುವ ಒಂದು ಸಮಯ. ನಾನು ಸಾಕಷ್ಟು ಕಾಮೆಂಟ್ಸ್ನ ನೋಡಿದೆ. ಕಾಮೆಂಟ್ಸ್ಗಳಲ್ಲಿ ಭಾಳಷ್ಟು ಜನ ಚಾಲೆಂಜ್ ಎಕ್ಸೆಪ್ಟೆಡ್ ಅಂತೇಳಿ ಮೆಸೇಜ್ ಆಗ್ತಾ ಹೋದ್ರಿ. ಅದರ ಜೊತೆಗೆ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತೀವಿ ಅಂತಲೂ ಕೂಡ ಒಂದಿಷ್ಟು ಕಾಮೆಂಟ್ಗಳನ್ನ ನಾನು ನೋಡ್ತಾ ಹೋದೆ. ಸೊ ಅವೆಲ್ಲ ಓಪ್ ಇಟ್ಕೊಂಡು ನಾನು ಜಸ್ಟ್ ಅನಾಲಿಸಿಸ್ ಮಾಡಿರೋ ಪ್ರಕಾರ PSTಗೆ ಸಂಬಂಧಿಸಿದ ವಿಡಿಯೋ 5,000 ಪ್ಲಸ್ ರೀಚ್ ಆಗಿದೆ. GPSTR ಸೋಷಿಯಲ್ ಸೈನ್ಸ್ 2,500 ಮೆಂಬರ್ಸ್ನ ಅಬೋವ್ ರೀಚ್ ಆಗಿದೆ. ನೆಕ್ಸ್ಟ್ GPSTR ಸೋಷಿಯಲ್ ಸೈನ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ 1,100 ಮೆಂಬರ್ಸ್ ಪ್ಲಸ್ನ ರೀಚ್ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಆದರೆ ಈ ಒಂದು ಚಾಲೆಂಜನ್ನು ನಿಷ್ಠೆಯಿಂದ ಸ್ವೀಕರಿಸಿದವರು ಎಷ್ಟು ಜನ ಅನ್ನೋದು ಇಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಚಾಲೆಂಜ್ ಸ್ವೀಕರಿಸಿದರೆ ಅದನ್ನು ಪಾಲಿಸೋದು ಕಷ್ಟ. ಫಸ್ಟ್ ಡೇ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಭಾಳಷ್ಟು ಇಂಪ್ರೆಸ್ ಆಗಿರ್ತಾರೆ. 1 ಅಥವಾ 2 ದಿನ ಅದನ್ನು ಫಾಲೋ ಅಪ್ ಮಾಡಿರ್ತಾರೆ. 3ನೇ ದಿನ ಆ ಒಂದು ಮೋಟಿವೇಶನು ಡೌನ್ ಆಗಿರುತ್ತೆ. ಸೊ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಕಷ್ಟು ನೆಪಗಳಲ್ಲಿ ಅಡ್ಡ ಬರ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಇಷ್ಟು ಜನ ಏನು ನೋಡಿದ್ರಲ್ಲ, ಇಷ್ಟು ಜನದಲ್ಲಿ ಅದು ಭಾಳಷ್ಟು ನಿಷ್ಠೆಯಿಂದ ವರ್ಕ್ ಮಾಡಿದ್ದು 50+ ಮೆಂಬರ್ಸ್ ಅಂತೇಳಿ ನಾನು ಥಿಂಕ್ ಮಾಡ್ತೀನಿ. ಯಾಕಂತಂದರೆ ನನಗೆ ಎವ್ರಿ ಡೇ ಕೆಲವೊಬ್ಬರು ಅಪ್ಡೇಟ್ ಕೊಡ್ತಾ ಇದ್ರು. ಸರ್ ಇವತ್ತಿನ ಚಾಲೆಂಜ್ ಇಷ್ಟು ಮುಗಿಸಿದ್ದೀನಿ ಸರ್, ಇವತ್ತು ಇನ್ನೂ ಎಷ್ಟು ಪೆಂಡಿಂಗ್ ಇದೆ ಸರ್, ಈ ಸಿಲೆಬಸ್ ಮುಗಿಸಿದೆ. ಮಹಾ ಅಂದರೂ ನನಗೆ 50 ಜನಕ್ಕಿಂತ ಜಾಸ್ತಿ ಆ ಥರ ರೆಸ್ಪಾನ್ಸ್ ಕೊಟ್ಟಿಲ್ಲ. ಬಟ್ ಅದಕ್ಕೂ ಮೀರಿ ಓದಿರ್ಬೋದು. ಸೊ ಹಾಗಾಗಿ ನನಗೆ ಹೆಚ್ಚು ಕಡಿಮೆ 50 ಜನ ಡೈಲಿ ಅಪ್ಡೇಟ್ ಕೊಡ್ತಾ ಇದ್ರು. ಸರ್ ಇವತ್ತು ಇಷ್ಟನ್ನು ಕಂಪ್ಲೀಟ್ ಮಾಡಿದ್ದೀನಿ ಸರ್, ಇನ್ನು ಇಷ್ಟು ಪೆಂಡಿಂಗ್ ಇದೆ ಸರ್, ಇಷ್ಟು ದಿನದಲ್ಲೇ ಮುಗಿಸ್ತಾ ಹೋಗ್ತೀನಿ ಸರ್. ಕೆಲವೊಬ್ಬರು 1 ವೀಕ್ ಚಾಲೆಂಜನ್ನು 3 ಡೇಸಲ್ಲೇ ಕಂಪ್ಲೀಟ್ ಮಾಡಿ ಕೂಡ ಅಪ್ಡೇಟನ್ನು ಕೊಟ್ಟಿರೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಯಾರು ಈ ಥರ ಸೀರಿಯಸ್ ಆಗಿ ಅದನ್ನು ತಗೊಂಡು ಸ್ಟಡಿ ಮಾಡ್ತಾ ಇದ್ದಾರೆ, ಸೊ ಅಂಥವರು ಲೀಸ್ಟಲ್ಲಿ ಡೆಫಿನೆಟ್ಲಿ ಇರ್ತಾರೆ. ಯಾಕಂದರೆ ಅವರು ನೋಟಿಫಿಕೇಶನ್ ಆಗುತ್ತೋ ಇಲ್ಲೋ ಅನ್ನೋ ನೆಗೆಟಿವ್ ಯೋಚನೆಯಲ್ಲಿ ಅವರಿಲ್ಲ. ನೋಟಿಫಿಕೇಶನ್ ಆಗೋ ಟೈಮ್ಗೆ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ಟಡಿ ಕಡೆ ಗಮನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಈ ಫಸ್ಟ್ ವೀಕ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರ ಅವರು ಕಾಮೆಂಟಲ್ಲಿ ಕಂಪ್ಲೀಟೆಡ್ ಅಂತೇಳಿ ಆಗ್ತಾ ಹೋಗ್ರಿ. ನೀವು ಆ ಒಂದು ಕಂಪ್ಲೀಟೆಡ್ ಅಂತೇಳಿ ಹಾಕೋದ್ರಿಂದ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ. ವಿತ್ ನಿಮ್ಮಲ್ಲೂ ಕೂಡ ಒಂದಿಷ್ಟು ಪಾಸಿಟಿವ್ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ.
ಅದರಿಂದ ನೆಕ್ಸ್ಟ್ ವೀಕ್ ಚಾಲೆಂಜನ್ನು ಸ್ವೀಕರಿಸಲಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ. ಕೆಲವೊಬ್ರು ರೀಸೆಂಟ್ ಆಗಿ ಆ ಚಾಲೆಂಜ್ನ ನೋಡಿದ್ದಾರೆ, ಲೇಟಾಗಿ ವಿಡಿಯೋಗಳನ್ನ ನೋಡಿದವರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡಿ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೂಡ ಹೇಳಿದ್ದಾರೆ, ಸರ್ 3 days ಒಳಗೆ ಮುಗಿಸೋ ಪ್ರಯತ್ನವನ್ನು ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಸೊ ಈ ಥರ ಸೀರಿಯಸ್ ಕ್ಯಾಂಡಿಡೇಟ್ಸ್ ಕೂಡ ಕೆಲವೊಬ್ರು ಇದ್ದಾರೆ. ಸೊ ಇದು ಎಲ್ಲರೂ ಫಾಲೋ ಅಪ್ ಮಾಡಿದರೆ ನಿಮ್ಗೆ ಒಂದಿಷ್ಟು ಅನುಕೂಲ ಆಗುತ್ತೆ. ಇನ್ನು ನಾನು ಟೈಮ್ ಕೊಟ್ಟೋದಕ್ಕೂ ಕೂಡ ಒಂದಿಷ್ಟು ಸಾರ್ಥಕತೆ ಅನಿಸುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಇನ್ನು ಯಾರು ಇದನ್ನು ಮುಗಿಸಿಲ್ಲ, ನಾಳೆವರೆಗೂ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು 2ನೇ ವಾರದ ಚಾಲೆಂಜ್ ಬಗ್ಗೆ ನಾವು ನೋಡೋಕ್ಕಿಂತ ಮುಂಚೆ ಇಲ್ಲಿ ಜಸ್ಟ್ ಒಂದು ಕೋಟ್ ಇದೆ ನೋಡ್ರಿ. ಆಸೆ ಕಳೆದುಕೊಂಡ್ರೆ ಬದುಕಬಹುದು, ಆದರೆ ಆಸಕ್ತಿ ಕಳೆದುಕೊಂಡ್ರೆ ಬದುಕಿನ ಮಾರ್ಗವೇ ಕಳೆದು ಹೋಗ್ಬಹುದು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಈ ಒಂದು ಉಕ್ತಿಯನ್ನು ಆಧಾರವಾಗಿ ಇಟ್ಕೊಂಡು ನೀವು ಸ್ಟಡಿ ಸ್ಟಾರ್ಟ್ ಮಾಡಿದರೆ ಬಹಳ ಒಳ್ಳೆಯದು, ಇಲ್ಲಾಂತಂದರೆ ಭಾಳ ಕಷ್ಟ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಜಸ್ಟ್ ಇನ್ನೊಂದು ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಾದರೆ, ನಾಳೆ ಅಂದರೆ 29ನೇ ತಾರೀಕು 30ರಿಂದ ಏನನ್ನ ಸ್ಟಡಿ ಮಾಡಬೇಕು, 30ನೇ ತಾರೀಕಿಂದ ನೆಕ್ಸ್ಟ್ 6 ಅಥವಾ 7ನೇ ತಾರೀಕುವರೆಗೂ ನೆಕ್ಸ್ಟ್ ವೀಕಲ್ಲಿ ಏನು ಚಾಲೆಂಜ್ನ ಕೊಡ್ತೀನಿ ಅನ್ನೋದು ವಿಡಿಯೋಗಳನ್ನ ನಾಳೆ ಸಬ್ಜೆಕ್ಟ್ ವೈಸ್ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ಸೊ ಅವುಗಳನ್ನ ನೀವು ನೋಡಿ ಸೆಕೆಂಡ್ ವೀಕ್ನ ಸ್ಟಾರ್ಟ್ ಮಾಡಬೇಕು. ಇನ್ನು ಯಾರು ಫಸ್ಟ್ ವೀಕ್ ಕಂಪ್ಲೀಟ್ ಮಾಡಿಲ್ಲ, ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಸ್ಟಡಿ ಸ್ಟಾರ್ಟ್ ಮಾಡ್ತೀರಾ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಪಡ್ತಾ ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.